ಹರಿಃ ಓಂ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇರೆ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ಸಾ ನಮಸ್ತೆ ಗುರುರ್ಮಮ. ಹರಿಃ ಓಂ ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ ಪ್ರಮೇಯ ಪುಂಜ. ಶಾಸ್ತ್ರ ಪ್ರಮೇಯಗಳೇ ತುಂಬಿದೆ. 180 ಗದ್ಯಗಳು. ನಾವು 82ನೇ ಗದ್ಯದಿಂದ 92 ಗದ್ಯದವರೆಗೆ 10 ವರದರನ್ನು ಚಿಂತಿಸುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ 10 ಜನ ವರದರನ್ನು ಚಿಂತಿಸುವ ಮೂಲಕ ಜೀವಾಹ ಅನಂತಗಣಾಹ ಹರೇರನುಚರಾಹ, ಅನಂತ ಸಂಖ್ಯೆಯಲ್ಲಿ ಜೀವರಿದ್ದಾರೆ. ಅವರೆಲ್ಲರೂ ಭಗವಂತನ ಅಧೀನರಾಗಿದ್ದಾರೆ, ಅನುಚರರಾಗಿದ್ದಾರೆ ಎಂಬ ಮುಖ್ಯ ತಾತ್ಪರ್ಯವನ್ನು ನಾವು ತಿಳಿದುಕೊಡ್ತಾ ಇದ್ದೇವೆ. ಅನುಚರರಾದ ಮೇಲೆ ಹೇಗೆ ಅನುಚರರಾಗಿದ್ದರು ಅಂದರೆ ತಾರತಮ್ಯೋಪೇತವಾಗಿ ಅನುಚರರಾಗಿದ್ದಾರೆ. ಯೋಗ್ಯತಾನುಸಾರವಾಗಿ ತಾರತಮ ನೀಚೋಚ್ಚ ಭಾವವನ್ನು ಹೊಂದಿದ್ದಾರೆ. ಪರಸ್ಪರ ಜೀವರಲ್ಲಿ ಭೇದವಿದೆ ಎಂಬುದನ್ನು ತಿಳಿದುಕೋಸ್ಕರವಾಗಿ ಜೀವ ಪ್ರಕರಣ ಎಂಬುದು ನಾವು ಚಿಂತನೆ ಮಾಡುತ್ತಿದ್ದೇವೆ. ಅದನ್ನು ಶ್ರೀ ಪುರಂದರದಾಸರು 10 ಜನ ವರದರು ಎಂಬುದನ್ನು ತಿಳಿಸುವ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೀವ ಪ್ರಕರಣವನ್ನು ಚೆನ್ನಾಗಿ ನಾವು ಅರಿಯಲೇಬೇಕು. ಏಕೆಂದರೆ ಇರತಕ್ಕಂಥ 3 ಪದಾರ್ಥದಲ್ಲಿ ಪರಮಚೇತನಾದ ಭಗವಂತ ಈಶ್ವರ ಅವರೊಬ್ಬನೇ ಸ್ವತಂತ್ರನಾದವ ಮತ್ತು ಜಡವಾದುದು ಅನಂತ ಪದಾರ್ಥವಾದ ಅದಕ್ಕೆ ಜ್ಞಾನವಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಜೀವರು. ಆ ಮಹಾಜೀವ ಸಂಘದಲ್ಲಿ ನಾವು ಸಹ ಒಬ್ಬರಾಗಿದ್ದೇವೆ. ನಮ್ಮ ಉದ್ಧಾರವನ್ನು ಮಾಡೋಕ್ಕೋಸ್ಕರವಾಗಿ, ನಮ್ಮ ಜ್ಞಾನದ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರವಾಗಿ ಜೀವರ ಪ್ರಕರಣದಲ್ಲಿ ಜೀವರನ್ನು ಚೆನ್ನಾಗಿ ಪ್ರತಿಯೊಬ್ಬರೂ ತಾವು ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಭಗವಂತ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ. ಮನುಷ್ಯ ಜನ್ಮದಲ್ಲಿ ಸಾಫಲ್ಯವನ್ನು ಪಡೆಯುವುದು ಅಂದರೆ ಜೀವ ಪ್ರಕರಣವನ್ನು ಅರ್ಥಕೊಳ್ಳುವುದೇ ಎಂಬುದಾಗಿದೆ. ಆದ್ದರಿಂದ ಭಗವಂತ ಒಬ್ಬನು ಏಕಏವ ಈಶ್ವರ ಸ್ವರಾಟ್ ಸ್ವತಂತ್ರ ಎಂದು ತಿಳಿದ ಮೇಲೆ ಉಳಿದೆಲ್ಲರೂ ಜೀವರು ಎಂದೆನಿಸಿಕೊಳ್ಳುತ್ತಾರೆ. ಆದರೆ ಮುಖ್ಯ ಜೀವ ಅಂದರೆ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಜೀವ ಅಂದರೆ ಲಕ್ಷ್ಮೀದೇವಿ. ಅವಳು ಈಶಕೋಟೆಯಲ್ಲೂ ಪ್ರವೇಶ ಆಗಿರುತ್ತಾಳೆ, ಜೀವಕೋಟೆಯಲ್ಲೂ ಪ್ರವೇಶ ಆಗಿರುತ್ತಾಳೆ. ಯಾವ ಸಾಧನೆಯೂ ಇಲ್ಲದೇ ಇರೋದ್ರಿಂದ ಜೀವರಂತಿದ್ದರೂ ಸಹ ಅವಳು ಈಶಕೋಟೆಯಲ್ಲಿ ಇರುವುದರಿಂದ ನಿತ್ಯ ಮುಕ್ತಳೆನಿಸಿದ್ದಾಳೆ. ನಾವು ಭಗವಂತನಿಂದ ಲಕ್ಷ್ಮಿ ಹೇಗೆ ಭಿನ್ನನಾಗಿದ್ದಾಳೆ ಎಂಬುದನ್ನು ತಿಳಿದುಕೊಂಡಾಗ ಇತರ ಎಲ್ಲ ಜೀವರನ್ನು ವಿಸ್ತಾರವಾಗಿ ತಿಳಿಯಬಹುದು. ಆದರೆ ಲಕ್ಷ್ಮಿ ಎಂಬತಕ್ಕಂಥದ್ದು ಭಗವಂತನಂತೆ ಏಕಜೀವ, ಏಕಚೇತನ, ಆದರೆ ಬಹುರೂಪವುಳ್ಳತಕ್ಕಂಥದ್ದು. ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಪ್ರಕೃತ ಪರಮಾತ್ಮನಿಗೆ ಲಕ್ಷ್ಮಿಯಿಂದ ದೇಶಕಾಲ ಸಮಾನತ್ವ ನಿರಾಸವನ್ನು ಪ್ರಸ್ತಾಪ ಮಾಡಿದ್ದೀವಿ. ಓಂ ಸಮನ ಶುಚುಪಕ್ರಮಾದ್ಯ ತ್ವಂ ಚ ಅನುಪೋಷ್ಯ ಓಂ ಎಂಬತಕ್ಕಂಥದ್ದು
ಬ್ರಹ್ಮಸೂತ್ರ ಭಾಷ್ಯದ 4ನೇ ಅಧ್ಯಾಯ 2ನೇ ಪಾದ 7ನೇ ಸೂತ್ರವಾಗಿದೆ. ಸಮನಾ ಸ್ಮೃತ್ಯು ಉಪಕ್ರಮಾದಮೃತತ್ವಂ ಚ ಅನುಪೋಷ್ಯ ಓಂ ತದಪಿ ಇತ್ತೇ ಸಂಸಾರ ವ್ಯಪದೇಶಾತ್ ಓಂ ಸೂಕ್ಷ್ಮಂ ಪ್ರಮಾಣತಸ್ಯ ತಯೋಪಲಬ್ಧೇಃ ಓಂ ಓಂ ನ ಉಪಮರ್ದೇನ ಅತಃ ಓಂ ಓಂ ಅಸ್ಯೇವ ಚ ಉಪಪತ್ತೇಃ ಉಪಮ್ಯ ಓಂ ಓಂ ಪ್ರತಿಷೇಧಾದಿತಿ ಚೇನ್ನ ಶರೀರಾತ್ ಓಂ ಓಂ ಸೃಷ್ಟೋ ಹಿ ಲೋಕ ಹಿ ಕೇಶಾಂ ಓಂ ಓಂ ಸ್ಪಶ್ಯತೆ ಓಂ. ಹೀಗೆ 16 ಸೂತ್ರಗಳು ಈ ಅಧಿಕರಣಕ್ಕೆ ಒಳಗೊಂಡಿದೆ. ತದ ಅಧೀನತ್ವಂ ಯುಕ್ತಿ ವಿಶೇಷ ಶ್ರುತಿಭ್ಯಂ ಪ್ರಾಗುಕ್ತಂ ಸಿದ್ಧಾಂತ ನ್ಯಾಯೇನ ಅತ್ರ ಶಂಖಾನಾಂ ಆಪಾದಕಿ ಸಂಗತಿ. ಲಕ್ಷ್ಮೀದೇವಿ ದೇಶಕಾಲದಿಂದ ಪರಮಾತ್ಮನಿಗೆ ಸಮಾನಳು ಎಂದು ಹೇಳಿದೆ. ಹಾಗೂ ದೇಶಕಾಲದಿಂದಲೂ ಇಬ್ಬರೂ ಸಮಾನ ವ್ಯಾಪ್ತರು ಎಂದು ಪ್ರತಿಪಾದಿತವಾಗಿದೆ. ಹೀಗೆ ಶ್ರೀಹರಿಗೂ ರಮಾದೇವಿಗೂ ಮೇಲೆ ಹೇಳಿದ ಪ್ರಕಾರ ದೇಶಕಾಲದಿಂದ ಸಮವ್ಯಾಪ್ತಿ ಇದೆ. ಹೀಗೆ ಸಮವ್ಯಾಪ್ತಿ ಇದ್ದಾಗ ಭಗವಂತನಿಗೆ ಮಹತ್ವಂ ಅನ್ನೋದು ಹೇಗೆ ಕೊಡುತ್ತದೆ? ಲಕ್ಷ್ಮೀ ದೇಶಕಾಲದಿಂದ ಪರಮಾತ್ಮಗೆ ಸಮ ಪರಿಮಾಣ ಉಳ್ಳದ್ದಾದ್ದರಿಂದ ಆಕೆಯನ್ನು ಅಪೇಕ್ಷಿಸಿ ಹರಿಗೆ ಮಹತ್ ಪರಿಮಾಣತ್ವ ಅಸಂಭಾವಿತವಾಗುತ್ತದಲ್ಲ. ಅಸಂಭಾವಿತ ಆಗಲಿ ಅಂದರೆ ಮಹತ್ವದಿಂದಲೂ ಮಹತ್ವವುಳ್ಳವನು ಎಂಬ ಶ್ರುತಿ ವಿರೋಧ ಬರುತ್ತದೆ. ಅಂದರೆ ಅದಕ್ಕೆ ಸಮಾಧಾನ ಏನು? ಹರಿಯು ಮಹತೋ ಮಹಿಮ ಎಂದರೆ ಗುಣಗಳಿಂದ ಮಹತ್ತಿನಿಂದಲೂ ಮಹತ್ವವುಳ್ಳವನು, ಅಂದರೆ ನಿರವಧಿಕ ಗುಣಪೂರ್ಣನು ಎಂದರ್ಥ. ದೇಶಕಾಲ ಗುಣಗಳಿಂದ ಅಲ್ಲ. ಹೀಗೆ ಅರ್ಥ ಮಾಡುತ್ತೇವೆ. ಅಂದರೆ ಗುಣದಿಂದ ಪೂರ್ಣ ಅಂದಾಗ ಲಕ್ಷ್ಮೀದೇವಿಗೂ ಅದಕ್ಕೆ ಆಗ್ತಾಳೆ ಅಂತ ಅರ್ಥ ಮಾಡುತ್ತೇವೆ. ಅಂದರೆ ಅದು ಸರಿಯಲ್ಲ. ಅಣುವಿನಿಂದಲೂ ಅಣುವು ಎಂಬ ಶ್ರುತಿಗೆ ಭಗವಂತ ಗುಣದಿಂದ ಅಲ್ಪಗುಣವುಳ್ಳವನು ಎಂಬ ಅರ್ಥವನ್ನು ಯಾಕೆ ಮಾಡಬಾರದು ಎಂದು ಕೇಳಬೇಕಾಗುತ್ತದೆ. ಈ ಆಪತ್ತಿ ಪರಿಹಾರಾರ್ಥಕವಾಗಿ ಅಣುವಿನಲ್ಲಿ ಅಣುತ್ವವು, ಮಹತ್ತಿನಲ್ಲಿ ಮಹತ್ವವು ಗುಣದಿಂದ ಹೇಳಿದರೆ ಪರಿಮಾಣದಿಂದಲೇ ಹೇಳಬೇಕು ಹೊರತು ಅನ್ಯ ಮಾರ್ಗವಿಲ್ಲ. ಈ ರೀತಿಯಿಂದ ಉಭಯರು ಪರಿಮಾಣದಲ್ಲಿ ಸಮಾನನಾದಲ್ಲಿ ಭಕ್ತಿಯಿಂದ ಪರಮಾತ್ಮನಿಗೆ ಪರಮ ಮಹತ್ವ ಹೇಗೆ ಬರಲು ಒಪ್ಪುತ್ತದೆ ಎಂದರೆ ಇದಕ್ಕೆ ಉತ್ತರ ಅವ್ಯಾಕೃತ ಆಕಾಶ ತದಭಿಮಾನಿ ಲಕ್ಷ್ಮೀದೇವಿ ಇವರಿಬ್ಬರಿಗೂ ಅವ್ಯಾಕೃತ ಆಕಾಶ ಪರ್ಯಂತ ಪರಮಾತ್ಮನ ಕೂಡಿ ಸಮಾನ ವ್ಯಾಪ್ತಿ ಇರುತ್ತದೆ. ಇದೇ ಉಕ್ತ ಸೂತ್ರದ ಅಭಿಪ್ರಾಯ. ಪರಮಾತ್ಮನಿಗೆ ಅಧಿಕ ಮಹತ್ವವು ತನ್ನಲ್ಲಿಯೇ ಇರುತ್ತದೆ. ಹೇಗೆ ಅಂದರೆ ಮನೆಯ ತುಂಬ ಪ್ರಕಾಶ ನೀಡುವ ಒಂದು ದೀಪದ ಮೇಲೆ ಒಂದು ಕೊಡ ಅಂದರೆ ಡಬ್ಬ ಹಾಕಿದಾಗ ಗೃಹವ್ಯಾಪ್ತ ಪ್ರಕಾಶವು ತನ್ನ ಅಲ್ಪ ಪ್ರಕಾಶ ಸ್ವರೂಪದಲ್ಲಿ ಇದ್ದೇ ಇರುತ್ತೆ. ಅದರಂತೆ ಪರಮಾತ್ಮನ ಮಹತ್ವ ಅವ್ಯಾಕೃತ ಆಕಾಶ ಪರ್ಯಂತ ಲಕ್ಷ್ಮಿಯಿಂದ ಸಮವ್ಯಾಪ್ತರಾಗಿ ನಂತರ ತನ್ನ ಸ್ವರೂಪದಲ್ಲಿಯೇ ಇರುತ್ತದೆ. ಹೀಗೆ ಶ್ರುತಿ ಹೇಳುತ್ತದೆ. ಭಗವಂತನು ಎಲ್ಲಿ ಪ್ರತಿಷ್ಠಿತನು ಅಂದರೆ ತನ್ನ ಮಹಿಮೆಯಲ್ಲೇ ಮಹಿಮೆ ಎಂದು ಪ್ರತಿಷ್ಠಿತನಾಗಿದ್ದಾನೆ ಎಂದರ್ಥ. ತೈತ್ರೇಯ ಭಾಷೆಯಲ್ಲಿ ಈಶ್ವರನು ನಿತ್ಯ ಐಶ್ವರ್ಯ ಸ್ವರೂಪನಾದ್ದರಿಂದ ಜಗತ್ತನ್ನು ವ್ಯಾಪಿಸಿ ತನ್ನಲ್ಲಿ ವ್ಯಾಪಿಸಿರುತ್ತಾನೆ ಎಂದು ಹೇಳಿದೆ. ಇದೇ ಅಭಿಪ್ರಾಯ ಏನಂದರೆ ಲಕ್ಷ್ಮಿಗೂ ಪರಮಾತ್ಮನಿಗೂ ಸಮಾನ ವ್ಯಾಪ್ತಿ ಅವ್ಯಾಕೃತ ಆಕಾಶ ಪರ್ಯಂತ ಇರುತ್ತದೆ. ಆದ್ದರಿಂದಲೂ ಅಧಿಕವಾದ ಭಗವಂತನ ವ್ಯಾಪ್ತಿಯಲ್ಲಿ ಇಲ್ಲ. ಈ ಪರಮಾತ್ಮನ ಅಧಿಕ ವ್ಯಾಪ್ತಿಗೆ ಸ್ವಾಖ್ಯ ಪ್ರದೇಶವೆಂದು ಕರೆಯಲಾಗುತ್ತದೆ. ಇನ್ನು ಕೆಲವರು ಭಗವಂತನ ಅಧಿಕ ವ್ಯಾಪ್ತಿ ಅವ್ಯಾಕೃತ ಆಕಾಶ ವ್ಯಾಪ್ತ ಸ್ವರೂಪದಲ್ಲಿ ಇರುವುದರಿಂದ
ಅಲ್ಲಿ ಲಕ್ಷ್ಮಿ ಇರುವುದರಿಂದ ಸಮಾನ ವ್ಯಾಪ್ತಿ ಕೊಡುತ್ತದೆ. ಅಂದರೆ ಅಧಿಕ ಮಹತ್ವ ವ್ಯಾಪ್ತಿ ಇದ್ದರೂ ಅದನ್ನು ತನ್ನಲ್ಲಿ ಇರಿಸುವ ಪ್ರಯುಕ್ತ ಅವ್ಯಾಕೃತ ಆಕಾಶ ವ್ಯಾಪ್ತ ಸ್ವರೂಪದಲ್ಲಿ ಇರುವುದರಿಂದ ಲಕ್ಷ್ಮಿಗೆ ಸಮಾನ ವ್ಯಾಪ್ತಿ ಕೊಡುತ್ತದೆ. ಅಧಿಕ ವ್ಯಾಪ್ತಿ ಇದ್ದರೂ ಅದನ್ನು ಪ್ರಕಟಣೆ ಮಾಡುವುದಿಲ್ಲ ಎಂಬ ಭಾವ. ಆದರೆ ಅಧಿಕ ವ್ಯಾಪ್ತಿ ಯಾವಾಗ ಇರುತ್ತದೆಯೋ ಆವಾಗ ಅಲ್ಲಿ ಕೂಡ ಇರುತ್ತಾಳೆ. ಅಂದರೆ ಅಧಿಕ ವ್ಯಾಪ್ತಿಯ ಪ್ರತಿಪಾದಕ ಶ್ರುತಿ ವಿರೋಧ ಬರುತ್ತದೆ. ಅಂದರೆ ಲಕ್ಷ್ಮಿಯಿಂದ ಪರಮಾತ್ಮನಿಗೆ ಅಧಿಕ ವ್ಯಾಪ್ತಿ ಇಲ್ಲದೆ ಹೋಗಬೇಕಾಗುತ್ತದೆ ಎಂದು ಪರಮ ಮಹತ್ವತ್ವ ಒಪ್ಪಲೇಬೇಕು ಎಂಬುದು ಹೇಳುತ್ತಾರೆ. ಹಾಗೂ ಅಣುರೂಪದಲ್ಲಿಯೂ ಲಕ್ಷ್ಮಿ ಇರುವುದಾದರೆ ಶ್ರೀಹರಿಗೆ ಪರಮಾಣುತ್ವ ಬರದಿರುವುದರಿಂದ ಅಣೋರಣೀಯನ್ ಸೂಕ್ಷ್ಮಂ ತು ತದರ್ಶತ್ವಾತ್ ಎಂಬ ಶ್ರುತಿ ವಿರೋಧವೂ ಬರುತ್ತದೆ. ಈ ವಿರೋಧ ಪರಿಹಾರಾರ್ಥವಾಗಿ ಲಕ್ಷ್ಮಿಯಿಂದ ಪರಮಾತ್ಮ ಸಮಾನವಾಗಿರುವುದು ಅವ್ಯಕ್ತ ತತ್ವದ ಪರ್ಯಂತ ಇದೆ. ಸಮನ ಎಂಬ ಸೂತ್ರದ ಭಾವವು ಇಲ್ಲಿಗೆ ಎಂದು ತಿಳಿಯಬೇಕು. ಇದನ್ನು ವಿಶೇಷಾಕಾರವಾಗಿ ಯಾವ ನ್ಯಾಯಮುಕ್ತಾವಳಿಯಲ್ಲಿ ಸಂಗತಿಯನ್ನು ಹೇಳಿದ್ದಾರೆ. ಪ್ರಾಣಾದುತ್ತಮತ್ವೇನ ಬುದ್ಧಿಸತ್ತಯಃ ಪ್ರಕೃತಃ ಶ್ರುತಕ್ರಮೇಣ ವಾ ಪ್ರಕೃತಃ ಚಿತ್ ಪ್ರಕೃತಿ ಭಗವತಿ ಲೀಯೇತನ ವಾ ಇತಿ ಚಿಂತಾ ತದರ್ಥಂ ಪ್ರಾಗುಕ್ತಯುಕ್ತಿ ತೇಜಃ ಪರಸ್ಯಾಮಿ ಇತಿ ವಿಶೇಷಶ್ರುತಿ ಚ ಇತಿ ದ್ವಯಮಪಿ ನಿರ್ವಕಾಶಾಮೃತ ಸಾವಕಾಶಮಿತಿ ತದರ್ಥಂ ಕಾಮಾದೇತ್ಯುಕ್ತೆ ಬ್ರಹ್ಮಸೂತ್ರ 3:340 ಅಸಂಸಾರಿತ್ವಮೇವ ಪ್ರಕೃತೆ ಇತ್ಯುಕ್ತಮತಂ ಯುಕ್ತಮಿತಿ ತದರ್ಥಂ ಮುಕ್ತತ್ವಂ ತಸ್ಯ ಕಿಂ ಆಗಂತುಕಂ ಉತ ಸ್ವಾಭಾವಿಕಂ ಇತಿ ಸ್ವಾಭಾವಿಕತ್ವೇ ಭಗವತಃ ಸರ್ವಸಾಮ್ಯಪಕತ್ವಂ ನ ಇತಿ ಪೂರ್ವಪಕ್ಷಸ್ತು ಭಗವದಧೀನಾದ್ಯುಕ್ತಿಃ ತೇಜಃ ಇತಿ ಶ್ರುತಿಭ್ಯಾಂ ಸಾಪಿ ಹರೌ ಲೀಯತಾ ಏವ ಅನ್ಯತಾ ವಾಗಾದೀನಾಂ ಮನಃಪ್ರವೃತ್ತಿಷು ತಾಭ್ಯಾಂ ಮುಕ್ತಕಾಲೇಪಿ ನ ಸ್ಯಾತ್ ನ ಚ ಅಸಂಸಾರಿತ್ವಂ ಲಯಾಭಾವಃ ತಸ್ಯೈವ ಅನುಪಪತ್ತೇಃ ನ ಚ ಮುಕ್ತತ್ವಾತ್ ತದುಕ್ತಂ ತಸ್ವ ಅಂಗತುಕತ್ವಾತ್ ಸ್ವಾಭಾವಿಕತ್ವೇ ಭಗವತಃ ತಸ್ಯಾಃ ಸರ್ವಸಾಮ್ಯಾಪಾತಾತ್ ನಿತ್ಯಂ ಸಂಸಾರಾಹಿತ್ಯೆ ಗುಣಾಂತರೈಃ ಸಾಮಾನ್ಯ ಸ್ವಾಪ್ಯಾತಾದಿತಿ ಸಿದ್ಧಾಂತಸ್ತು ದ್ವೌ ವಾ ಶುಚಿಃ ಉಪಕ್ರಮೋ ಪ್ರಕೃತಿಶ್ಚ ಪರಮೇಶ್ಚ ಇತಿ ಭಾಷ್ಯೋಕ್ತಃ. ಬಹುಳಶ್ರುತಿಃ ಶ್ರುತೌ ಪರಮ ಪುರುಷವತ್ ಸರ್ವಗತತ್ವಾನ್ ನಿತ್ಯತ್ವಾಯುಕ್ತಿಭ್ಯಾಂ ಕದಪಿ ಸಂಸಾರಾಭಾವಸ್ಯ ತದ್ಹೇತುಕಾನಿ ನಿತ್ಯಮುಕ್ತಸ್ಯ ಉಕ್ತ್ಯ ಭಗವದ್ ಉಪಾಸನಾದಿ ಸಾಧನ ಸಾಧ್ಯತೆಯ ಮುಕ್ತತ್ವಸ್ಯ ಸ್ವಾಭಾವಿಕತ್ವಾತ್ ತಾದೃಶ್ಯ ಮುಕ್ತಿಮಿತ್ಯಾಜ್ಯ ದೇವ್ಯಾಃ ಹರೇರೇವ ದೇಹತ್ಯಾಗ ಉಪಲಯಯೋಗಾತ್ ನ ಪ್ರಕೃತಿ ಲೀಯತೆ ತದಧೀನತ್ವಾದ್ ಭಾಗಾದ್ ಇತಿ ಉತ್ತಮೇ ಹರೌ ಲೀಯತೆ ಇತ್ಯಾದಿ ಅಭಿಪ್ರೇತಾನುಮಾನಂ ತು ಸಂಸಾರೇ ಚೈವ ಉಪಾಧಿ ಪಶ್ಚಾತ್ ತೇಜಃ ಇತಿ ಶ್ರುತಿರಪಿ ಹರೇಃ
ಅತ್ಯಂತ ಸಾಮೀಪ್ಯಂ ಲಯೋಃ ಲಕ್ಷ್ಮಣಃ ಪ್ರಕೀರ್ತಿತಃ ಇತಿ ವಚನಾದಿತಿ ಸಾಮೀಪ್ಯ ಅರ್ಥಯೋಃ ಉತ್ಪನ್ನಃ ಪ್ರಕೃತೆ ಈಶೇನ ಸರ್ವಸಾಮ್ಯಾಪಾತಸ್ಯ ಚ ತದಪಿ ಇತಿ ಸೂಕ್ಷ್ಮಂ ಅಸ್ಯೇವ ಇತಿ ಸೂತ್ರಾರ್ಥ ಉಕ್ತೌ ಮೋಚಕತ್ವಂ ಪರಮ ಸೂಕ್ಷ್ಮತ್ವಂ ಜ್ಞಾನ ಆನಂದಾದಿಗುಣ ಪರಿಮಾಣಾಧಿಕ್ಯಂ ನ್ಯೂನತ್ವಂ ಊಷ್ಮತ್ವಂ ಅನುಷತ್ಮತ್ವ ಹೇತುಭಿಃ ನಿರಾಸಾತ್ ಸರ್ವಸಾಮ್ಯ ಅಭಾವೆ ಬ್ರಹ್ಮಾದೇರಿವ ನಿತ್ಯಮುಕ್ತತ್ವಾದೀನಾಪಿ ಸಾಮ್ಯಂ ನ ಸ್ಯಾದಿತಿ ಚ ಉಚ್ಯಸ್ಯ ಚ ನೌಪಮರ್ದೇನ ಇತಿ ಸೂತ್ರೆ ಭಗವದ್ವಿಶೇಷಗುಣ ಅನುಪಮರ್ದೇನೈವ ದೇಶಕಾಲವ್ಯಾಪ್ತಾದಿ ಕಿಂಚಿದ್ ಸಾಮ್ಯಸ್ಯ ಏವ ಪ್ರಮಾಣಾತ್ ಸಿದ್ಧೇಃ ಸಿದ್ಧತ್ವಾದ್ ಉಕ್ತಂ ಇತ್ಯಾನಿ ನಿರಾಸಾನಿ ಅಸಮಃ ವಾ ಯೇಷ ಪರೋಹ ಇತಿ ಶ್ರುತೌ ಹರೇಃ ಸಾಮ್ಯ ನಿಷೇಧತ್ವಂ ಪ್ರತಿಷೇಧಾದಿತಿ ಇತ್ಯಾದಿ ಸೂತ್ರತ್ರ ಯೋ ಉಕ್ತಾದೀಶಂ ಜೀವ ವಿಷಯತ್ವಾದಿತಿ ಫಲಂ ತು ಪೂರ್ವಪಕ್ಷದೇವ್ಯಾಃ ಸಂಸಾರಿತ್ವಾತ್ ಭಗವತಿ ಲಯಸದ್ಭಾವಾದಿ ಅಧಿಕಾರಿತ್ವೇನ ಅಧಿಕಾರಿಣಂ ಇಯಂ ಆದನಾದ್ ಇತಿ ಇತ್ಯತ್ರ ಉಕ್ತ ಪ್ರಮಾಣ ಅಧಿಕತ್ವಾಕ್ಷೇಪ ಸಿದ್ಧಾಂತೆ ತತ್ಸಮಾಧಾನಂ. ಒಟ್ಟಿನ ತಾತ್ಪರ್ಯ, ನಿತ್ಯ ಮುಕ್ತಿಳಾದ ಲಕ್ಷ್ಮೀದೇವಿ ಭಗವಂತನಲ್ಲಿ ಲಯ ಅಂತ ಹೇಳುವುದರಿಂದ ಭಗವಂತ ಮಹತ್ತಾಗುತ್ತಾನೆ. ಅಣುವಿನಲ್ಲೂ ಅಣು ಇರುವುದರಿಂದ ಭಗವಂತ ಲಕ್ಷ್ಮಿಯಂತೆ ಅಣುವಾದರೂ ಇನ್ನೂ ಅನಂತ ರೂಪವಾದ ಅಣುವನ್ನು ಪ್ರಕಟ ಮಾಡದೆ ತನ್ನಲ್ಲೇ ಇರಿಸಿಕೊಂಡಿರುತ್ತಾನೆ ಎಂದು ನಾವು ತಿಳಿಯಬೇಕು. ಲಕ್ಷ್ಮಿಗಿಂತ ಅಣುವಾದ ಪದಾರ್ಥ ನಾವು ತಿಳಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೂ ಅಣುವಾಗಿರ್ತಕ್ಕಂಥ ಭಗವಂತ ಎಂಬುದು ಶ್ರುತಿ ಪ್ರಸಿದ್ಧವಾಗಿದೆ. ಆದ್ದರಿಂದ ಅಣೋರಣೀಯಾನ್ ಅಂತ ಹೇಳುವಾಗ ಲಕ್ಷ್ಮೀದೇವಿಗಿಂತಲೂ ಮಹತ್ತಾದವನು ಹೌದು, ಲಕ್ಷ್ಮೀದೇವಿಗಿಂತಲೂ ಅಣುವಾದನು ಹೌದು ಎಂದೇ ಶ್ರುತಿ ಹೇಳುತ್ತಿರುವುದರಿಂದ ಇದು ನಾವು ಚಿಂತನೆಗೆ ನಿಲುಕುವ ವಿಷಯವೇ ಅಲ್ಲ. ಏಕೆಂದರೆ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅಂತ ಹೇಳಿದಾಗ ಅಭಿಮಾನಿ ಅಂತ ಹೇಳುವುದೇ ಅಸ್ವಾತಂತ್ರ್ಯ ಲಕ್ಷಣವಾದ್ದರಿಂದ ಅಲ್ಲಿ ಸ್ವಾತಂತ್ರ್ಯದಿಂದ ಭಗವಂತನಿರುವುದರಿಂದ ಲಕ್ಷ್ಮಿಯನ್ನು ಮೀರಿದ್ದಾನೆ, ದೇಶ ಕಾಲವನ್ನು ಮೀರಿದ್ದಾನೆ, ಗುಣದಿಂದ ಸದಾ ಅಧಿಕವಾಗಿದ್ದಾನೆ ಎಂದು ಚಿಂತಿಸಬೇಕು. ಈ ಅತ್ಯುನ್ನತವಾದ ಚಿಂತನೆ ಕೇವಲ ಲಕ್ಷ್ಮಿಯಲ್ಲಿ ಮಾತ್ರ ನಾವು ಚಿಂತಿಸಬೇಕೇ ಹೊರತು ಇನ್ನಾವ ಜೀವರಲ್ಲೂ ಈ ರೀತಿ ಚಿಂತನೆ ಮಾಡಿಕೊಡೋದು. ಎಲ್ಲ ಜೀವರು ಸಹ ದುಃಖ ಸ್ಪಷ್ಟರು, ರಮಾದೇವಿ ಮಾತ್ರ ದುಃಖ ಅಸ್ಪಷ್ಟಳು, ನಿತ್ಯ ಮುಕ್ತಳು. ಆದ್ದರಿಂದ ಶ್ರುತಿ ಸ್ಮೃತಿಯಲ್ಲಿ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಏನು ಹೇಳಿದ್ದಾರೆ ನಾವು ಅದನ್ನೇ ಅನುಮೋದಿಸಬೇಕು, ಅದರಂತೆ ತಿಳಿಯಬೇಕು. ಹೀಗೆ ಭಗವಂತನ ಉತ್ಕೃಷ್ಟತೆಯನ್ನು ಸಾರತಕ್ಕಂಥ ಶ್ರುತಿ ಸ್ಮೃತಿಗಳು ಇರುವುದರಿಂದ ನಾವು ಭಗವಂತನೇ ಅತ್ಯಧಿಕನು, ಲಕ್ಷ್ಮೀದೇವಿನೂ ಅಧಿಕನು ಎಂದೇ ನಾವು ತಿಳಿಯಬೇಕು ಎಂಬುದೇ ತಾತ್ಪರ್ಯ. ಇದರಿಂದ ಸಿದ್ಧವಾಗುವುದೇನು, ಲಕ್ಷ್ಮಿಗೂ ಮತ್ತು ಭಗವಂತನಿರ್ತಕ್ಕಂಥ ಭಿನ್ನವನ್ನು ನಾವು ತಿಳಿದಂತೆ ಆಗುತ್ತದೆ. ಸಮಾನ ಅಂತ ಹೇಳಿದ್ರಿಂದ ಸಮಾನ ಎಂದು ಹೇಳೋದ್ರಿಂದಲೇ ಸಮ ಅಲ್ಲ ಅಂತಲೂ ನಾವು ತಿಳಿಯಬಹುದಾಗಿದೆ. ಉಳಿದ ಜೀವರಂತೆ ಈ ಸಮಾನ ನಾವು ಚಿಂತಿಸುವುದಕ್ಕೆ ಬರುವುದಿಲ್ಲ. ಏಕೆಂದರೆ ನಿತ್ಯ ವ್ಯಕ್ತಳು ರಮಾ
ಅವಳಿಗೆ ಸಾಧನೆ ಇಲ್ಲ. ಅತೀ ಶ್ರೇಷ್ಠವಾದ ಜೀವಳಾದ್ದರಿಂದ ಜೀವಕೋಟಿಯಲ್ಲಿ ನಾವು ಚಿಂತಿಸಿದಾಗ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿಯನ್ನು ಭಗವಂತ ಸ್ವತಂತ್ರನಾದ್ದರಿಂದ ವಿಲಕ್ಷಣನಾಗಿದ್ದಾನೆ ಎಂದೇ ತಿಳಿಯಬೇಕು. ಇದು ಅತ್ಯಂತ ಸೂಕ್ಷ್ಮವಾಗಿ ಶ್ರುತಿ ಸ್ಮೃತಿಯಲ್ಲಿ ಉದ್ಧಾರ ಮಾಡಿದಂತೆ ನಾವು ತಿಳಿದುಕೊಳ್ಳುವುದೇ ಸಜ್ಜನರಲ್ಲಿ ಮತವಾದ್ದರಿಂದ ಅದರಂತೆ ನಾವು ತಿಳಿದುಕೊಂಡ ಭಗವಂತನ ಉತ್ಕೃಷ್ಟತೆಯನ್ನು ತಿಳಿದುಕೊಳ್ಳಬೇಕು ಎಂಬುದೇ ಮಹಾ ತಾತ್ಪರ್ಯ. ಇದೇ ತಾರತಮ್ಯ ದ್ಯೋತಕ. ಇಂತಹ ವಿಶೇಷ ಗುಣವನ್ನು ಶ್ರೀ ಪುರಂದರದಾಸರು ಅನಂತ ಜೀವಗಣಗಳನ್ನು ಭಿನ್ನನಾಗಿ ಲಕ್ಷ್ಮೀದೇವಿ ಹೇಗೆ ನಿತ್ಯ ಮುಕ್ತಳಾಗಿದ್ದಾಳೆ, ಅವಳ ಅಸ್ತಿತ್ವ ಹೇಗೆ ಎಂಬುದನ್ನು ವಿಶೇಷ ಆಕಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಸಾಧನೆ, ವಿಶೇಷವಾದ ಉಪಾಸನೆ ಅತ್ಯವಶ್ಯಕವಾಗಿ ಸಕಲ ಜೀವರು ತಿಳಿಯಲೇಬೇಕಾದ ಮಹತ್ವದ ವಿಷಯ. ಲಕ್ಷ್ಮೀ ತತ್ವವನ್ನು ತಿಳಿಯದೆ ಇತರ ಚಿಂತಕರು ಲಕ್ಷ್ಮಿಯನ್ನು ನಾರಾಯಣನೊಂದಿಗೆ ಸೇರಿಸಿ ತಿಳಿಯುತ್ತಾರೆ. ಅದು ಮಹಾಪರಾಧವಾಗುತ್ತದೆ. ಲಕ್ಷ್ಮಿ ಎಂಬುದು ಪೃಥಕ್ ಜೀವಳಾದ್ದರಿಂದ, ಅಸ್ವತಂತ್ರಳಾದ್ದರಿಂದ ಅವಳ ಸ್ಥಿತಿಗತಿಯನ್ನು ನಾವು ಚೆನ್ನಾಗಿ ಅರ್ಥಕೊಳ್ಳಬೇಕು. ಇದು ಪುರಂದರದಾಸರು ನಮಗೆ ವಿಶೇಷ ಆಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಮುಂದೆ ನಾವು ಬಹಳ ಸ್ಥಳಗಳಲ್ಲಿ ಭಗವಂತನ ಅವತಾರ ವಿಶೇಷಗಳಲ್ಲಿ ನಾವು ತಿಳಿಯಬಹುದಾಗಿದೆ. ಎಲ್ಲೆಲ್ಲಿ ಭಗವಂತನ ಸಾಮರ್ಥ್ಯ, ಕೀರ್ತಿ ಬೆಳೆಗುತ್ತದೋ ಎಲ್ಲ ಕಡೆ ಲಕ್ಷ್ಮಿಯು ಸಹ ಇರುತ್ತಾಳೆ. ಎಲ್ಲಿದ್ದರಳು ಅಸ್ವತಂತ್ರಳು ಎಂಬ ಪಟ್ಟಿಯಿಂದ ಇರುವುದರಿಂದ ಭಿನ್ನಳಾಗಿಯೇ ಇರುತ್ತಾಳೆ ಎಂಬುದನ್ನು ನಾವು ಮರೆಯಬಾರದು. ಇಂತಹ ವಿಶೇಷ ಉಪಾಸನೆ ಮಾಡಿಸಿದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರಂತೆಯಾವಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ ಎಂದು ತಿಳಿಸಿ, ಇಂತಹ ಶ್ರೇಷ್ಠ ಜ್ಞಾನ ಒದಗಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಳಿ ಅನುಗ್ರಹ ರೂಪವನ್ನು ಚಿಂತಿಸಿ, ತಂದೆ ತಾಳಿ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಿ, ಇವರೆಲ್ಲ ತತ್ವಾಭಿಮಾನಿ ದೇವತೆಗಳಿಂದ ಈ ಗುಣವನ್ನು, ಈ ಜ್ಞಾನವನ್ನು ಪ್ರಸಾರ ಮಾಡಿದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಚಿಂತಿಸಿ, ಭಾರತೀಯ ಪತಿ ವಾಯುದೇವರು ಸಕಲ ಸಕಲರಲ್ಲೂ ಸಹ ನಿಂತು ಭಗವಂತನ ಗುಣ ಪ್ರಸಾರ ಮಾಡುವುದರಲ್ಲಿ ಮುಂದಾಳಾಗಿದ್ದಾರೆ, ಜೀವೋತ್ತಮನಾಗಿದ್ದಾರೆ. ಅವರ ನೆರವಿನಿಂದಲೇ ಸುಜ್ಞಾನ ಪ್ರಾಪ್ತಿಯಾಗುವುದು ಎಂಬ ವಿಶೇಷ ಜ್ಞಾನದಿಂದ ಜೀವೋತ್ತಮನೆನಿಸಿಕೊಂಡಿದ್ದಾರೆ. ಅವರ ವಿಶೇಷ ಸ್ಮರಣೆಯನ್ನು ಮಾಡುತ್ತಾ ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಆದ್ದರಿಂದ ಅವನು ಮಹತ್ವ ಮಹಾನ್ ಎಂಬುದಾಗಿ ಲಕ್ಷ್ಮಿಗೂ ಅಧಿಕಳಾಗಿದ್ದಾಳೆ ಎಂಬ ಚಿಂತನೆ ನಾವು ಮಾಡಲೇಬೇಕು. ಇಂತಹ ಅವನು ಯಾರಪ್ಪ ಅಂದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ನಮ್ಮ ಬಿಂಬರೂಪ, ನಮ್ಮ ಬಿಂಬರೇ ಆಗಿದ್ದಾನೆ. ಆದ್ದರಿಂದ ನಾವು ಏನು ಹೇಳಿದರೂ ಇದೆಲ್ಲವೂ ಬಿಂಬೋಪಾಸನೆ ಆಗುತ್ತದೆ. ಸ್ಪಷ್ಟವಾದ ಬಿಂಬೋಪಾಸನೆಯಿಂದಲೇ ನಮಗೆ ಆತ್ಮ ಸಾಕ್ಷಾತ್ಕಾರವಾಗುವುದರಿಂದ ಲಕ್ಷ್ಮಿ ಸದಾ ಆತ್ಮ ಸಾಕ್ಷಾತ್ಕಾರದಿಂದಲೇ ತುಂಬಿರುತ್ತಾಳೆ. ಸಾಕ್ಷ್ಯ ಅಂದರೆ ಭಗವಂತನೊಂದಿಗೆ ಸದಾ ಇರುತ್ತಾಳೆ, ಆದರೂ ಅಸ್ವತಂತ್ರಳಾಗಿರುತ್ತಾಳೆ ಎಂಬುದನ್ನು ತಿಳಿಯಬೇಕಾದ್ದು ವಿಶೇಷ ಆಕಾರವಾಗಿದೆ. ಆದ್ದರಿಂದ ನಾವು ಎಂದಿಗೂ ಲಕ್ಷ್ಮೀ ಸಹಿತವಾಗಿಯೇ ಭಗವಂತನನ್ನು ಆರಾಧಿಸಬೇಕು, ಲಕ್ಷ್ಮೀ ಸಹಿತವಾಗಿಯೇ ಭಗವಂತನನ್ನು ಗುರುತಿಸಬೇಕು. ನಿತ್ಯ ಮುಕ್ತಳಾದ್ದರಿಂದ ಮತ್ತು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದ ಭಕ್ತಳಾದ್ದರಿಂದ ಅಂತ ನಾವು ತಿಳಿಯಬೇಕು. ಆದ್ದರಿಂದ ಲಕ್ಷ್ಮೀನಾರಾಯಣರನ್ನು ನಮ್ಮ ಬಿಂಬರೂಪ, ಅವರ ಉಪಾಸನೆ ಕ್ರಮ ಇದಾಗಿದೆ. ಇದರಿಂದ ಸಂತೃಪ್ತನಾಗುವ ಭಗವಂತನಿಗೆ ಹೇಗೆ ನಾವು ನಮ್ಮ ಪ್ರತಿಫಲವನ್ನು ಸೂಚಿಸುವುದೆಂದರೆ ಕೇವಲ ಭೂಯಿಷ್ಠಾಂತ ನಮ ಉಕ್ತಿವಿದೇಮ, ಭೂಯಿಷ್ಠಾಂತೇ ನಮ ಉಕ್ತಿವಿದೇಮ, ಭೂಯಿಷ್ಠಾಂತ ನಮ ಉಕ್ತಿವಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣ. ಹರಿ ಓಂ, ಹರಿ ಓಂ, ಹರಿ ಓಂ.